ಎಲ್ಲಾ ಗೃಹಲಕ್ಷ್ಮಿಯವರು ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ಗೂ ಕೂಡ 2,000 ರೂಪಾಯಿ ಹಣ ಜಮೆ ಆಗಿದೆ. ಕೆಲವರಿಗೆ 4,000 ರೂಪಾಯಿ ಕೂಡ ಹಣ ಜಮೆ ಆಗ್ತಿದೆ. ವರಮಹಾಲಕ್ಷ್ಮಿ ಹಬ್ಬ ಕೂಡ ಬಂತು, ರಕ್ಷಾ ಬಂಧನ ಹಬ್ಬ ಆಗಿರಬಹುದು, ಮುಂದೆ ಸಾಲು ಸಾಲು ಹಬ್ಬಗಳು ಕೂಡ ಬರ್ತಿದ್ದಾವೆ. ಮತ್ತೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಜೊತೆಗೆ ಮರು ಅರ್ಜಿ ಪ್ರಕ್ರಿಯೆ ಬಗ್ಗೆನೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಸಾಮಾಜಿಕ ಪಿಂಚಣಿ 1,20,000 ರೂಪಾಯಿಗೆ ಏರಿಕೆ ಆದಾಯ ಮಿತಿಯನ್ನ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದ್ದು, ಆದೇಶ ಕೂಡ ಹೊರಡಿಸಲಾಗಿದೆ. ಯಾರಿಗೆಲ್ಲ ಪಿಂಚಣಿ ಹಣ ಬಂದಿಲ್ಲ ಅವರಿಗೆ ಇನ್ನು ಮುಂದೆ ಪಿಂಚಣಿ ಹಣ ಜಮೆ ಆಗುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು ಅದನ್ನು ಕೂಡ ನೋಡೋಣ. ಇನ್ನು BPL ಕಾರ್ಡ್ ಇದ್ರಿಗೂ ಕೂಡ ಒಂದಲ್ಲ ಎರಡಲ್ಲ ಒಟ್ಟು 4 ದೊಡ್ಡ ಗುಡ್ ನ್ಯೂಸ್ ಕೂಡ ಬಂದಿದೆ ವೀಕ್ಷಕರೇ. ಇನ್ನು ಈ KYC ಕೂಡ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೆ ಮಾಡಿಸಬೇಕು ಅಂತಾನೂ ಕೂಡ ಹೇಳಲಾಗಿದೆ. ಮತ್ತೆ ಇನ್ನೊಂದು ಕಡೆಗೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ ಅದನ್ನು ಕೂಡ ನೋಡೋಣ. ಇನ್ನು ಸರ್ಕಾರದಿಂದ ಉಚಿತ ಸೈಟ್ ಕೂಡ ವಿತರಣೆ ಮಾಡ್ತೀವಿ ಅಂತ ಮತ್ತೊಮ್ಮೆ DCM ಡಾಕ್ಟರ್ ಜಿ ಪರಮೇಶ್ವರ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಹೌದು, ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ಉಚಿತ ನಿವೇಶನಗಳನ್ನ ರೆಡಿ ಮಾಡಲಾಗ್ತಾ ಇದೆ. ಸೊ ಇದು ಮನೆ ಇಲ್ಲದವರಿಗೆ, ಬಡವರಿಗೆ ವಿತರಣೆ ಸರ್ಕಾರದಿಂದ ಫ್ರೀ ಆಗಿ ಮಾಡಬಹುದು ಅಂತ ಹೇಳಲಾಗಿದೆ. ವೀಕ್ಷಕರೇ, ಎಲ್ಲ ಇನ್ಫಾರ್ಮೇಶನ್ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 32ನೇ ಕಂತಿನ ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಜಮೆ ಆಗಿದೆಯಾ ವೀಕ್ಷಕರೇ? ಬೇಗನೆ ಪ್ರತಿಯೊಬ್ಬರು ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಎದಕ್ಕಂದ್ರೆ 32ನೇ ಕಂತು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಿದೆ ಅಂತ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಅಪ್ಡೇಟ್ ಬಂದಿದೆ. ಹೌದು, ಇಲ್ಲಿವರೆಗೂ ಒಟ್ಟು 76,951 ಕೋಟಿ ರೂಪಾಯಿ ಪಾವತಿ ಮಾಡಲಾಗಿದ್ದು, ಒಟ್ಟು 1,24,48,938 ಫಲಾನುಭವಿಗಳಿದ್ದು 32 ಕಂತುಗಳಲ್ಲಿ ತಲಾ 2,000 ರೂಪಾಯಿಗಳನ್ನ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿದೆ ಅಂತ ತಿಳಿಸಲಾಗಿದೆ. ಹೌದು ವೀಕ್ಷಕರೇ, ಇಲ್ಲಿವರೆಗೂ 32 ಕಂತು ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಮಾಡಲಾಗಿದೆ ಅಂತ ಈಗಾಗಲೇ ಒಂದು ಅಪ್ಡೇಟ್ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಬಂದಿದೆ. ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ನೀವು ಬೇಗನೆ ಚೆಕ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಸಾಲು ಸಾಲು ಹಬ್ಬಗಳು ಬರೋದ್ರಿಂದ 33ನೇ ಕಂತಿನ ಹಣವು ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುವ ನಿರೀಕ್ಷೆ ಕೂಡ ಇರುವಂತದ್ದು ವೀಕ್ಷಕರೇ. ನೋಡಿ, ಯಾರಿಗೆಲ್ಲ 31ನೇ ಕಂತು ಹಣ ಬಂದಿದ್ದಿಲ್ಲ ಅವ್ರಿಗೂ ಕೂಡ ಈಗಾಗಲೇ 2,000 ಹಣ ಜಮೆ ಆಗಿದೆ. ಇನ್ನು 32ನೇ ಕಂತು ಹಣ ಕೂಡ ಜಮೆ ಮಾಡಲಾಗ್ತಾ ಇದೆ ಮತ್ತು ಕೆಲವರಿಗೆ ಜಮೆ ಕೂಡ ಆಗಿದೆ. ಈಗಾಗಲೇ 32ನೇ ಕಂತು ಅಂದ್ರೆ ಟೋಟಲ್ 64,000 ರೂಪಾಯಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಒಂದು ದೊಡ್ಡ ಸುದ್ದಿ ಕೂಡ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ ಮರು ಪರಿಶೀಲನೆ ಬಗ್ಗೆನೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಹತ್ವದ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಅರ್ಜಿಗಳನ್ನ ಸೇವಾ ಸಿಂಧು ಪೋರ್ಟಲ್ ಮತ್ತು ನಿಮ್ಮ ಮನೆ ಸಮೀಕ್ಷೆ ಮೂಲಕ ಮರುಪರಿಶೀಲನೆ ಪ್ರಕ್ರಿಯೆ ಕೂಡ ಶೀಘ್ರದಲ್ಲೇ ಆರಂಭವಾಗಲಿದೆ ಅಂತ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಯೋಮೆಟ್ರಿಕ್ ಕೂಡ ಕಡ್ಡಾಯ ಮಾಡಿದ್ದಾರೆ. ಹೌದು, ಮರುಪರಿಶೀಲನೆ ಹಂತದಲ್ಲಿ ಫಲಾನುಭವಿಗಳ ಬಯೋಮೆಟ್ರಿಕ್ ಮತ್ತು ಮುಖ ಚಹರೆ ದೃಢೀಕರಣ ಪಡೆಯಲು ಅವಕಾಶ ಕೂಡ ಕಲ್ಪಿಸಲಾಗಿದೆ. ಇದೇ ಉದ್ದೇಶಕ್ಕಾಗಿ ಒಂದು ಮೊಬೈಲ್ ಆಪ್ ಮತ್ತು ವೆಬ್ ಪೋರ್ಟಲ್ ಕೂಡ ಅಭಿವೃದ್ಧಿ ಮಾಡಲಾಗಿದ್ದು ಅವುಗಳ ಅಂತಿಮ ಹಂತದ ಪರಿಶೀಲನೆ ನಡೀತಾ ಇದೆ ಎಂದು ತಿಳಿಸಲಾಗಿದೆ. ಇನ್ನು ಹೊಸ ಅರ್ಜಿಯಲ್ಲಿ ಯಾವೆಲ್ಲ ಮಾನದಂಡಗಳು ಇರುತ್ತವೆ? ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೊಸದಾಗಿ ಅರ್ಜಿ ಕೂಡ ತಯಾರಿಸಲಿದೆ. ಹೊಸ ಅರ್ಜಿ ಮತ್ತು ಅದರಲ್ಲಿ ಇರುವ ಪ್ರಶ್ನೆಗಳನ್ನು ಕೂಡ ಸರ್ಕಾರ ಮತ್ತು ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ. ಹಾಗಾದ್ರೆ ಯಾವೆಲ್ಲ ಪ್ರಶ್ನೆಗಳು ಇರಬಹುದು, ಯಾವೆಲ್ಲ ದಾಖಲೆಗಳನ್ನು ಕೊಡಬೇಕಾಗುತ್ತೆ? ಮೊದಲಿಗೆ ಬಂದು ಮನೆ ಯಜಮಾನಿ ಯಾರು, ಅವರ ಆಧಾರ್ ಸಂಖ್ಯೆ ಏನು, ಇದನ್ನು ಕೂಡ ಕೇಳ್ತಾರೆ. ಎರಡನೇದಾಗಿ ಯಜಮಾನಿಯ ಬ್ಯಾಂಕ್ ಖಾತೆ ವಿವರ ಬಗ್ಗೆ ಕೇಳಬಹುದು. ಇನ್ನು ಮೂರನೇದಾಗಿ ಈ ಹಿಂದೆ ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಖಾತೆಗೆ ಬರ್ತಾ ಇತ್ತು, ಯಾವ ಜಾತಿ, ಮನೆ ಯಜಮಾನಿ ಪತಿಯ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ನಂಬರ್ ಹಾಗೂ ಆಧಾರ್ ಕಾರ್ಡ್ ದಾಖಲಾತಿ ಸಲ್ಲಿಕೆ ನೀವು ಮಾಡಲೇಬೇಕು. ನೀವು IT ಮತ್ತು GST ಪಾವತಿದಾರರಾಗಿದ್ರೆ ಎಸ್ ಆರ್ ನೋ ಎಂಬ ಒಂದು ಆಪ್ಷನ್ ಕೂಡ ಇರುತ್ತೆ. ಸೊ ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಹಾಕಬೇಕಾಗುತ್ತೆ. ನಿಮ್ಮ ಬಳಿ APL ಕಾರ್ಡ್ ಇದೆಯಾ, BPL ಕಾರ್ಡ್ ಇದೆಯಾ, ಅಥವಾ ನಂತರ ನಿಮ್ಮ ಒಂದು ವೋಟರ್ ID ಕಾರ್ಡ್ ನಂಬರ್ ಕೂಡ ಇದರಲ್ಲಿ ಆಡ್ ಮಾಡೋ ಸಾಧ್ಯತೆ ಕೂಡ ಇರುವಂತದ್ದು ವೀಕ್ಷಕರೇ. SIR ಪ್ರಕ್ರಿಯೆ ಮುಗಿದ ಬಳಿಕವೇ ಈ ಒಂದು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಅರ್ಜಿ ರೆಡಿ ಆಗೋದಕ್ಕೆ ಒಂದು ಹೊಸ ಮೊಬೈಲ್ ಅಪ್ಲಿಕೇಶನ್ ಕೂಡ ರೆಡಿ ಮಾಡಲಾಗ್ತಾ ಇದೆ. ಸೊ ಎಲ್ಲಾ ಗೃಹಲಕ್ಷ್ಮಿಯರ ಒಂದು ದಾಖಲಾತಿಗಳನ್ನ ಚೆಕ್ ಕೂಡ ಮಾಡಲಾಗುತ್ತೆ. ಯಾರೆಲ್ಲ ಅನರ್ಹರಿದ್ದಾರೆ, ನಕಲಿ ಫಲಾನುಭವಿಗಳಿದ್ದಾರೆ, ಅವರೆಲ್ಲರನ್ನೂ ಕೂಡ ಯೋಜನೆಯಿಂದ ತೆಗೆದು ಹಾಕಬಹುದು. ಗ್ಯಾರಂಟಿ ಯೋಜನೆಗಳ ಹೊಸ ಅರ್ಜಿ ಸಲ್ಲಿಕೆಗೆ ಸರ್ಕಾರ ಶೀಘ್ರದಲ್ಲೇ ಆದೇಶ ಹೊರಡಿಸಲಿದ್ದು ಬೆಂಗಳೂರು 1, ಕರ್ನಾಟಕ 1 ಮತ್ತು ಗ್ರಾಮ 1 ಕೇಂದ್ರಗಳಲ್ಲೂ ಕೂಡ ನೀವು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ನೀಡುವ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೆ ನೀವು ಬಯೋಮೆಟ್ರಿಕ್ ಕೂಡ ಕೊಡಬೇಕಾಗುತ್ತೆ. ನಿಮ್ಮ ಮುಖ ಚಹರೆ ದೃಢೀಕರಣ ಕೂಡ ನೀವು ಕೊಡಬೇಕಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಮನೆಗೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ ಎಂಬುವ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿರುವಂತದ್ದು ವೀಕ್ಷಕರೇ. ನೋಡಿ, ಒಟ್ಟಾರೆ ಹೇಳಬೇಕಂದ್ರೆ ಗೃಹಲಕ್ಷ್ಮಿಯ ಮರು ಅರ್ಜಿ ಪ್ರಕ್ರಿಯೆ ಕೂಡ ಇನ್ನು 1 ತಿಂಗಳಲ್ಲಿ ಪ್ರಾರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ಪ್ರಕಾರ 32ನೇ ಕಂತು ಹಣ ಕೂಡ ಗೃಹಲಕ್ಷ್ಮಿಯರ ಬ್ಯಾಂಕ್ ಅಕೌಂಟ್ಗೆ ಜಮೆ ಕೂಡ ಮಾಡಲಾಗಿದೆ. ಇದು ಕೂಡ ಒಂದು ಕಡೆಗೆ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಎರಡನೇದಾಗಿ ಹೇಳ್ಬೇಕಂದ್ರೆ
ಕೊನೆಗೂ ಎಲ್ಲ ಒಂದು ಪಿಂಚಣಿದಾರರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಎದಕ್ಕಪ್ಪ ಅಂದ್ರೆ ಈಗಾಗಲೇ ಇದ್ರ ಬಗ್ಗೆ ಒಂದು ಉಪಮುಖ್ಯಮಂತ್ರಿ ಆದಂತವರು ಹಾಗೂ ಕಂದಾಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಒಂದು ದೊಡ್ಡ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ವಾರ್ಷಿಕ ಆದಾಯ 1,20,000 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗ್ತಾ ಇದೆ. ಹಿಂದೆ 32,000 ರೂಪಾಯಿ ಇದ್ದ ಮಿತಿ ಈಗ 1,20,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಲಕ್ಷಾಂತರ ಫಲಾನುಭವಿಗಳು ಏನು ಗೋಳಾಡ್ತಿದ್ರು, ಅವರಿಗೆ ಈಗ ದೊಡ್ಡ ಒಂದು ನಿರಾಳಕರ ಮತ್ತು ದೊಡ್ಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಪ್ಪ ಅಂದ್ರೆ ವಿವಿಧ ಸಾಮಾಜಿಕ ಪಿಂಚಣಿಗಳಾದ ವೃದ್ಧಾಪ್ಯ ವೇತನ ಆಗಿರ್ಬೋದು, ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಹಣ ಪಡ್ಕೋತಾ ಇದ್ರೆ, ಅಥವಾ ವಿಧವಾ ವೇತನ ಆಗಿರ್ಬೋದು, ವಿಕಲಚೇತನರ ವೇತನ ಆಗಿರ್ಬೋದು, ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಪಿಂಚಣಿನ ನಿಮ್ಮ ಅಕೌಂಟ್ಗೆ ಬರ್ಬೇಕಂದ್ರೆ ನಿಮ್ದು ವರ್ಷಕ್ಕೆ ಆದಾಯ 32,000 ರೂಪಾಯಿ ಒಳಗಿರ್ಬೇಕು. ಯಾರದ್ದು ಆದಾಯ 32,000 ರೂಪಾಯಿ ಮೇಲೆ ವರ್ಷಕ್ಕೆ ಇತ್ತಲ್ಲ ಅವರಿಗೆ ಪಿಂಚಣಿ ಹಣ ಬರ್ತಾ ಇರಲಿಲ್ಲ. ಅವರ ಸದ್ಯಕ್ಕೆ ಅವರಿಗೆ ಹಣ ಹಾಕೋದು ಸರ್ಕಾರ ಕೂಡ ನಿಲ್ಲಿಸಿತ್ತು ವೀಕ್ಷಕರೇ. ಆದ್ರೆ ಇದನ್ನ ಏರಿಕೆ ಮಾಡಿದ್ದಾರೆ. ಇದನ್ನ 1,20,000 ರೂಪಾಯಿಗೆ ಏರಿಕೆ ಮಾಡೋರ ಮೂಲಕ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಈಗ ಬಗೆಹರಿಸಲಾಗಿದೆ ಅಂತ ಒಂದು ದೊಡ್ಡ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಟೋಟಲ್ ಆಗಿ 18 ಲಕ್ಷ ಮಂದಿಗೆ ಪಿಂಚಣಿ ಹಣ ಬಂದಿಲ್ಲ ಅಂತಾನೂ ಕೂಡ ರಾಜ್ಯ ಸರ್ಕಾರ ಹೇಳಿದೆ. ಹೌದು ವೀಕ್ಷಕರೇ, ಟೋಟಲ್ ಆಗಿ ಹೇಳ್ಬೇಕಂದ್ರೆ ಕಳೆದ 3-4 ತಿಂಗಳಿಂದ ಪಿಂಚಣಿದಾರರ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಮತ್ತೆ ಈ ವೇಳೆ 23 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಸಂದೇಹಾಸ್ಪದ ಅನರ್ಹರು ಅಂತ ಗುರುತು ಮಾಡಲಾಗಿದ್ದು, ಈ ಫಲಾನುಭವಿಗಳ ಭೌತಿಕ ಪರಿಶೀಲನೆಗಾಗಿ ಸಂಯೋಜನೆ ಮೊಬೈಲ್ ಆಪ್ ಸಿದ್ಧಪಡಿಸಿ ಪರಿಶೀಲನೆ ಕೂಡ ನಡೆಸಲಾಗಿತ್ತು. ಈ ಸಮಯದಲ್ಲಿ ಯಾರೆಲ್ಲ ದಾಖಲಾತಿಗಳನ್ನ ಕೊಟ್ಟಿದ್ರು ಅವರ ಒಂದು ಹಾಜರುಪಡಿಸಿದ ವಿಳಾಸದಲ್ಲಿ ವಾಸವಿಲ್ಲದ ಕಾರಣ ಮತ್ತು ಆದಾಯ ದೃಢೀಕರಣ ಪತ್ರ ಕೊಡದೆ ಕಾರಣ 18 ಲಕ್ಷ ಮಂದಿಯ ಪಿಂಚಣಿ ಹಣವನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿತ್ತು. ಭೌತಿಕ ಪರಿಶೀಲನೆ ಸಮಯದಲ್ಲಿ 18 ಲಕ್ಷ ಮಂದಿಯ ಆದಾಯ 32,000 ರೂಪಾಯಿಗಿಂತ ಹೆಚ್ಚಿರೋದು ಕಂಡು ಬಂದಿರುತ್ತೆ. ಸೊ ಈ ಪೈಕಿ 32,000 ರೂಪಾಯಿಗಿಂತ ಹೆಚ್ಚು ಹಾಗೂ 1,20,000 ರೂಪಾಯಿಗಳಿಂದ ಕಡಿಮೆ ವಾರ್ಷಿಕ ಆದಾಯ ಇರುವಂತಹ ಫಲಾನುಭವಿಗಳ ಪಿಂಚಣಿ ಹಣವನ್ನ ಮುಂದುವರಿಸ್ತೀವಿ ಅಂತ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಸೊ ಈಗ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಹಣ ಬರೋದಕ್ಕೆ ಶುರುವಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ಮತ್ತೊಮ್ಮೆ ನಿಮ್ಮ ಎಲ್ಲಾ ಇನ್ಫಾರ್ಮೇಶನ್, ನಿಮ್ಮ ದಾಖಲಾತಿಗಳನ್ನ ಮತ್ತೊಮ್ಮೆ ತಾಲೂಕು ಕಚೇರಿಗಳಿಗೆ ಸಲ್ಲಿಸಬಹುದು. ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ಸೊ ನಿಮಗೆ ಪಿಂಚಣಿ ಹಣ ಮತ್ತೆ ಬರೋದಕ್ಕೆ ಶುರು ಆಗುತ್ತೆ. 1,20,000 ರೂಪಾಯಿ ಒಳಗೆ ಆದಾಯ ಇತ್ತಂದ್ರೆ ನಿಮಗೆ ಮತ್ತೆ ಪಿಂಚಣಿ ಹಣ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನ ಭೂಮಿ ಹಂಚಿಕೆ ಮಾಡೋದಕ್ಕೆ ಸರ್ಕಾರ ಈಗ ರೆಡಿ ಇದೆ. ಹೌದು, ಖಾಲಿ ಇರುವ ಮತ್ತು ಸರ್ಕಾರಿ ಜಮೀನುಗಳನ್ನ ಗುರುತು ಮಾಡೋದು, ನಂತರ ಅಲ್ಲಿ ನಿವೇಶನಗಳನ್ನ ರಚನೆ ಮಾಡೋದು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮುನ್ನ ಚುನಾವಣೆ ಪ್ರಣಾಳಿಕೆಯಲ್ಲಿ ರಾಜ್ಯದ ಎಲ್ಲ ವಸತಿ ರಹಿತರಿಗೆ, ಮನೆ ಇಲ್ಲದವರಿಗೆ, ಭೂಮಿ ಇಲ್ಲದವರಿಗೆ, ನಿವೇಶನ ಇಲ್ಲದವರಿಗೆ ನಿವೇಶನಗಳನ್ನ ನೀಡುತ್ತೇವೆ ಎಂದು ಘೋಷಣೆ ಮಾಡಿದ್ವು. ಅದರಂತೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ತಲಾ 50,000 ನಿವೇಶನಗಳನ್ನ ಹಂಚಿಕೆ ಮಾಡಲು ಸರ್ಕಾರ ಉದ್ದೇಶಿಸಿದೆ. ನೋಡಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸರ್ಕಾರದಿಂದ 50,000 ನಿವೇಶನಗಳನ್ನ ರೆಡಿ ಮಾಡಲಾಗುತ್ತೆ. ಸೊ ಆ ಒಂದು ಭೂಮಿ ಕೂಡ ಸರ್ಕಾರ ಉಚಿತವಾಗಿ ಮನೆಯಿಲ್ಲದವರಿಗೆ, ಭೂ ರೈತರಿಗೆ ಫ್ರೀ ಆಗಿ ವಿತರಣೆಯನ್ನ ಮಾಡ್ತಾರೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ 30-40 ಅಂದ್ರೆ 1200 ಸ್ಕ್ವೇರ್ ಫುಟ್ ಅಳತೆಯ ಸೈಟ್ ಗಳನ್ನ ರೆಡಿ ಮಾಡಲಾಗುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ. ಹಾಗೂ ನಗರ ಪ್ರದೇಶಗಳಲ್ಲಿ 20-30 ಅಂದ್ರೆ 600 ಸ್ಕ್ವೇರ್ ಫೀಟಿನ ಅಳತೆಯ ನಿವೇಶನಗಳನ್ನ ಸಿದ್ಧಪಡಿಸಲಾಗುತ್ತೆ ಮತ್ತು ಇದನ್ನ ಕೇವಲ ಅರ್ಹರಿಗೆ ಮಾತ್ರ ಒದಗಿಸಲಾಗುತ್ತೆ. ಯಾರಿಗೆ ಹತ್ರ ಮನೆ ಇಲ್ಲ, ಯಾರ ಹತ್ರ ಸ್ವಂತ ನಿವೇಶನ ಇಲ್ಲ, ಅವರಿಗೆ ಈ ಒಂದು ಯೋಜನೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಸೊ ಯಾರಿಗೆಲ್ಲ ಸ್ವಂತ ಸೂರು ಹೊಂದಬೇಕಂತ ಕನಸಿರುತ್ತಲ್ಲ ಅವರಿಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮತ್ತೆ ಸರ್ಕಾರ ಕೊಟ್ಟಿರೋ ಒಂದು ಜಾಗದಲ್ಲಿ ನೀವು ಮನೆ ಕೂಡ ಕಟ್ಟಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಸೊ ನಿಮಗೆ ಸರ್ಕಾರವೇ ಫ್ರೀ ಆಗಿ ಒಂದು ನಿವೇಶನ ಕೊಡ್ತಾ ಇದೆ, ನಿಮ್ಮ ಸ್ವಂತ ಸೂರು ಕನಸು ನೀವು ಕಲ್ಪಿಸಿಕೊಳ್ಬಹುದು ಅಂತ. ಸೊ ಇದು ದೊಡ್ಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ರಾಜ್ಯಾದ್ಯಂತ ಎಲ್ಲ ವಸತಿ ರೈತರಿಗೆ. ಕೇವಲ ಈ ಜಿಲ್ಲೆ ಆ ಜಿಲ್ಲೆ ಅಂತಲ್ಲ, ಎಲ್ಲಾ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನಗಳನ್ನ ರೆಡಿ ಮಾಡಲಾಗುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ಅಂದ್ರೆ ನೀವು ಲೆಕ್ಕ ಮಾಡಿ ದೊಡ್ಡ ಮಟ್ಟದ ಯೋಜನೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದೊಂದು ಐತಿಹಾಸಿಕ ನಿರ್ಧಾರ ಕೂಡ ಸರ್ಕಾರ ಈಗ ಮಾಡಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ದೊಡ್ಡ ಇನ್ನೊಂದು ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ. ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ. ಮೊದಲಿಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಬಯೋಮೆಟ್ರಿಕ್ ನಿಂದಾಗಿ ವೃದ್ಧರಿಗೆ, ರೋಗಿಗಳಿಗೆ ವಿನಾಯಿತಿ ಕೊಡಲಾಗಿದೆ ಅಂತ ನೂತನ ಸಚಿವರು ರಿಜ್ವಾನ್ ಅರ್ಷದ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಬಯೋಮೆಟ್ರಿಕ್ ನೀಡಲು ಅಸಾಧ್ಯವಿರುವ ವೃದ್ಧರು, ರೋಗಿಗಳು, ನಿರ್ದಿಷ್ಟ ಅನಾರೋಗ್ಯ ಪೀಡಿತರಿಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಯೋಮೆಟ್ರಿಕ್ ದೃಢೀಕರಣದಿಂದ ವಿನಾಯಿತಿ ನೀಡಲಾಗಿದೆ ಅಂತ ಆಹಾರ ಸಚಿವರು ರಿಜ್ವಾನ್ ಅರ್ಷದ್ ಅವರು ತಿಳಿಸಿದ್ದಾರೆ. ವೀಕ್ಷಕರೇ, ಹೌದು, 65 ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರು, ಹಾಸಿಗೆ ಹಿಡಿದ ರೋಗಿಗಳು, ಅಂಗವಿಕಲರು, ಮತ್ತೆ ಎಂಡೋಸಲ್ಫಾನ್ ಪೀಡಿತರು ಮತ್ತು 5 ವರ್ಷಕ್ಕಿಂತ
ಕಡಿಮೆ ವಯಸ್ಸಿನ ಮಕ್ಕಳಿಗೂ ಕೂಡ ಬಯೋಮೆಟ್ರಿಕ್ ದೃಢೀಕರಣದಿಂದ ವಿನಾಯಿತಿ ನೀಡಲು ಅವಕಾಶ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಸೊ ಇದೊಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅನ್ನಭಾಗ್ಯ ಅಕ್ಕಿ ಪಡ್ಕೊಳ್ಳುವಾಗ ಅವರು ಮನೆಯಿಂದ ಹೊರಗಡೆ ಬರಬೇಕಂದ್ರೆ ಅಸಾಧ್ಯವಾದ ಕೆಲಸವಾಗಿರುತ್ತೆ. ಕೆಲವರು ರೋಗಿಗಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಅವರಿಗೆ ಕುಂದ್ರೋಕ್ಕೂ ಬರಲ್ಲ, ನಿಂತ್ಕೊಳ್ಳೋಕ್ಕೂ ಬರಲ್ಲ, ಅಂತವ್ರಿಗೂ ಕೂಡ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ರೆ ಹೇಗೆ ಎಂಬ ಪ್ರಶ್ನೆ ಇತ್ತು. ಸೊ ಅದಕ್ಕೆ ವಿನಾಯಿತಿ ಕೊಟ್ಟಿದ್ದಾರಂತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಈ KYC ಸೆಪ್ಟೆಂಬರ್ 30ನೇ ತಾರೀಕಿನವರೆಗೂ ಅವಕಾಶ ಮಾಡಿಕೊಡಲಾಗಿದೆ. ಸೊ ಸೆಪ್ಟೆಂಬರ್ 30ನೇ ತಾರೀಕು, ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ನೇ ತಾರೀಕಿನ ಒಳಗೆ ನೀವು ಕೂಡ ಈ KYC ಅನ್ನ ಮಾಡಿಸಬೇಕಾಗುತ್ತೆ. ಯಾರು ಈ KYC ಮಾಡಿಸಲ್ಲ ಅಂತವರಿಗೆ ಪಡಿತರ ವಿತರಣೆ ಕೂಡ ತಾತ್ಕಾಲಿಕ ಬಂದ್ ಆಗಬಹುದು. ಮತ್ತೆ ನಿಮ್ಮ BPL ಕಾರ್ಡು APL ಕಾರ್ಡ್ಗೂ ಕನ್ವರ್ಟ್ ಆಗುವ ಸಾಧ್ಯತೆ ಇರುತ್ತೆ ವೀಕ್ಷಕರೇ. ನೋಡಿ, ಯಾರೆಲ್ಲ ಅನರ್ಹರಿದ್ದಾರೆ BPL ಕಾರ್ಡು ಅಂತ ಕಾರ್ಡುಗಳು APL ಕಾರ್ಡ್ಗೆ ವರ್ಗಾವಣೆ ಆಗಬೇಕಾಗಿತ್ತು, ಆದ್ರೆ ಸದ್ಯಕ್ಕೆ ಅದನ್ನ ನಿಲ್ಲಿಸಲಾಗಿದೆ. ಹೌದು, ತಾತ್ಕಾಲಿಕವಾಗಿ BPL ಕಾರ್ಡ್ ರದ್ದತಿ ಪ್ರಕ್ರಿಯೆ ಕೂಡ ನಿಲ್ಲಿಸಲಾಗಿದೆ. ಮುಂದಿನ ಬರೋ ದಿನ ಮತ್ತೊಮ್ಮೆ ಎಲ್ಲ ಒಂದು BPL ಕಾರ್ಡ್ಗಳು ಏನು 3 ಲಕ್ಷ ಅನುಮಾನಾಸ್ಪದ ಸಂದೇಹಾಸ್ಪದ BPL ಕಾರ್ಡ್ ಇದ್ದಾವೆ, ಎಲ್ಲರ ಒಂದು ದಾಖಲೆಗಳನ್ನ ಚೆಕ್ ಮಾಡಿ ನಂತರ ಅವರ ಒಂದು ಇನ್ಫಾರ್ಮೇಶನ್ ಮೇಲೆ ಅವರು ನಿಜವಾಗಿಯೂ ಅರ್ಹರಾಗಿದ್ರೆ ಅವರ BPL ಕಾರ್ಡ್ ಅವರಿಗೆ ವಾಪಸ್ ಕೊಡ್ತಾರೆ. ಯಾರೆಲ್ಲ ಅನರ್ಹರು ಇರ್ತಾರೆ ಅವರ BPL ಕಾರ್ಡ್ APL ಕಾರ್ಡ್ ಆಗುತ್ತೆ. ಇನ್ನು ಈ KYC ಯಾರು ಮಾಡಿಸಿಲ್ಲ ಅವರು ಕಡ್ಡಾಯವಾಗಿ ಮಾಡಿಸಬೇಕು. ಇನ್ನು ಕೊನೆಯದಾಗಿ ಇಂದಿರಾ ಕಿಟ್ ಯೋಜನೆ ವೀಕ್ಷಕರೇ, ನಿಮ್ಗೆ ಗೊತ್ತಿರಬಹುದು, ಸದ್ಯಕ್ಕೆ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಆದ್ರೆ ಮುಂದಿನ ಬರೋ ದಿನ ಅಕ್ಕಿ ಜೊತೆಗೆ ರಾಗಿನೂ ಸಿಗುತ್ತೆ ನಿಮಗೆ. ಕೇಂದ್ರ ಸರ್ಕಾರ ರಾಗಿ ಮತ್ತು ಅಕ್ಕಿ ಈಗ ವಿತರಣೆ ಮಾಡ್ತಿದೆಯಲ್ಲ, ಸೊ ಮುಂದಿನ ಬರೋ ದಿನ ಅದು ಕಂಟಿನ್ಯೂ ಆತಂದ್ರೆ ಕರ್ನಾಟಕ ಸರ್ಕಾರದಿಂದ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಕೂಡ ನಿಮಗೆ ವಿತರಣೆ ಮಾಡ್ತಾರೆ. ಸೊ ನಿಮಗೆ ಟೋಟಲ್ ಆಗಿ 6 ಆಹಾರ ಸಾಮಗ್ರಿಗಳು ಅಕ್ಕಿ, ರಾಗಿ ಮತ್ತೆ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಎಲ್ಲವೂ ಕೂಡ ನಿಮಗೆ ಒಂದು ಕಿಟ್ ಮೂಲಕ ಸಿಗಲಿದೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಯೋಜನೆ ಯಾವಾಗಿಂದ ಪ್ರಾರಂಭವಾಗುತ್ತೆ ಅಂದ್ರೆ ಇನ್ನು 2 ತಿಂಗಳಲ್ಲಿ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು 2 ತಿಂಗಳಲ್ಲಿ ಯೋಜನೆ ಅಧಿಕೃತವಾಗಿ ಪ್ರಾರಂಭವಾಗಲಿದೆ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.